ನನ್ನ ಪ್ರೀತಿಯ ರೋಟರಿ ಗೆಳೆಯರೇ, ನಾನು ರೋಟೇರಿಯನ್ ಡಾಕ್ಟರ್ ಶಶಿಕಾಂತ ಕರಿಂಕ. ನಾನು ರೋಟರಿ ನೀತಿಯ ಸದಸ್ಯ ಹಾಗೂ RID 3182 ಇದರ ಡಿಸ್ಟ್ರಿಕ್ಟ್ ಚೇರ್ಮನ್ ಫಾರ್ ಮೆಂಟಲ್ ಹೆಲ್ತ್ ಅವೇರ್ನೆಸ್. ಇತ್ತೀಚೆಗೆ ರೋಟರಿ ಕ್ಲಬ್ ಬೆಳ್ಮನ್ನವರು ಝೋನಲ್ ಸೆಮಿನಾರ್ ಆನ್ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಎಂಬುದನ್ನು ಆಯೋಜಿಸಿದ್ದರು. ಅದರಲ್ಲಿ ನನಗೆ ಈ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಮತ್ತು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಇದನ್ನೆರಡನ್ನು ಒಟ್ಟಿಗೆ ಇಟ್ಟುಕೊಂಡು ಒಂದು ಮಾತನಾಡೋ ಅವಕಾಶ ಸಿಕ್ಕಿತ್ತು. ಆದರೆ ಎಲ್ಲರಿಗೊಂದು ಆಶ್ಚರ್ಯ ಆಗುವುದು, ಈ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಮತ್ತು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಎಂಥ ಸಂಬಂಧ ಇದೆ ಅಂತೇಳಿ. ಆದರೆ ಅದಕ್ಕೆ ಗೆಳೆಯರೆ ಗಾಢ ಸಂಬಂಧವಿದೆ. ಅದು ಹೇಗೆಂದರೆ ನಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಡೆಫಿನೇಷನ್ ಅಂದರೆ ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ಒಬ್ಬ ಮನುಷ್ಯ ಆರೋಗ್ಯ ಅಂತ ಇರಬೇಕಂತಿದ್ರೆ ಅವನಿಗೆ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಆರೋಗ್ಯ ಇದ್ದರೆ ಮಾತ್ರ ಆರೋಗ್ಯ ಇದ್ದಾನೆ ಅಂತ ಹೇಳ್ಬೋದಂತೆ, ಅವನು ಅಥವಾ ಅವಳು. ಅಷ್ಟು ಮಾತ್ರ ಅಲ್ಲ, ಇದು ಬರೀ ಅಬ್ಸೆನ್ಸ್ ಆಫ್ ಡಿಸೀಸ್ ಇದ್ದರೆ ಸಾಕಾಗೋದಿಲ್ಲ ಅಂತ. ಈಗ ಆ ವ್ಯಾಖ್ಯಾನವನ್ನು ತಗೊಂಡಾಗ ಈ ಪರಿಸರ ಮತ್ತು ಮೆಂಟಲ್ ಹೆಲ್ತ್ ಎಷ್ಟು ಚೆನ್ನಾಗಿ ತಾಳೆ ಹೋಗ್ತದೆ ಅಂತ ಅದರಿಂದ ಗೊತ್ತಾಗ್ತದೆ. ಮತ್ತು ಒಬ್ಬನ ಮನುಷ್ಯನ ಆರೋಗ್ಯ ಅಂತ ಹೇಳಿದರೆ ನಾವು ಉತ್ತಮ ಗಾಳಿ, ಉತ್ತಮ ನೀರು, ಉತ್ತಮ ಮಣ್ಣು, ಅಂದರೆ ಬೆಳೆ ಎಲ್ಲ ಬೆಳೆಸಬೇಕಿದ್ರೆ ಆ ಥರ ಇರಬೇಕಾಗ್ತದೆ. ಈಗ 2023ನೇ ಒಂದು ವರದಿಯ ಪ್ರಕಾರ ಪ್ರತಿ ಪ್ರಪಂಚದ 7 ಜನರಲ್ಲಿ ಒಬ್ಬನಿಗೆ ಮಾನಸಿಕ ಕಾಯಿಲೆ ಇದೆ ಅಂತ. ಮಾನಸಿಕ ಕಾಯಿಲೆ ಬರಲು ಹಲವಾರು ಕಾರಣಗಳಿವೆ, ಆದರೆ ಅತಿ ಮುಖ್ಯ ಕಾರಣ ಅಂದರೆ ನಾವು ಬೆಳೆಯುತ್ತಿರುವ ಪರಿಸರ ಅಂತ. ಪರಿಸರ ನಾಶದಿಂದಾಗಿ ಏನೆಲ್ಲ ಆಗಿದೆ ಅಂತೇಳಿ ನಾನೀಗ ಈ ಕೆಳಕಂಡಂತೆ ಹೇಳಲು ಬಯಸ್ತಾ ಇದ್ದೇನೆ. ಒಂದು, ಹವಾಮಾನ ಬದಲಾವಣೆ ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಹಾಗೆಯೇ ಈಗ ಬಯೋಡೈವರ್ಸಿಟಿ ಲಾಸ್ ಅಂತ. ಬಯೋಡೈವರ್ಸಿಟಿ ಅಂದರೆ ಜೀವನ ವೈವಿಧ್ಯ ನಾಶ. ಉದಾಹರಣೆಗೆ ನಾವು ಚಿಕ್ಕದಿರುವಾಗ ಗುಬ್ಬಚ್ಚಿ ಪಕ್ಷಿಗಳೆಲ್ಲ ಬಹಳ ಇತ್ತು. ಹಾಗೆ ಹಲವಾರು ರೀತಿಯ ಹಣ್ಣು ಹಂಪಲುಗಳಿದ್ದವು. ಈಗ ನೋಡಿದರೆ ಭಾಳ ಅದೆಲ್ಲ ನಾಶ ಆಗಿ ಹೋಗಿವೆ. ಹಾಗೆ ಇನ್ನೊಂದು ಅಂದರೆ ವಾಯು ಮಾಲಿನ್ಯ. ನಾವು ಸೇವಿಸುವ ಗಾಳಿ ಇದೆ ಅಲ್ವಾ, ಆ ಗಾಳಿಯಲ್ಲಿ ಕಲುಷಿತವಾಗಿದೆ. ಕಲುಷಿತ ಅಂದರೆ ಈಗ ಉದಾಹರಣೆಗೆ ಕೈಗಾರಿಕೆಯಿಂದ ಬರುವ ಹೊರಸೂಸುವಿಕೆ ಅಥವಾ ವಾಹನದಿಂದ ಬರುವ ಹೊರಸೂಸುವಿಕೆಯಿಂದಾಗಿ ಅದರಲ್ಲಿ ವಿಷಗಾಳಿದೆ. ಜನ ನೋಡುವಾಗ ಅನಿಸ್ತಾರೆ ಅದು ವಾಹನ, ಅದರಲ್ಲಿ ಜಸ್ಟ್ ಹೊಗೆ ಬರುವುದಂತ. ಹೊಗೆ ಅಲ್ಲ, ಅದನ್ನು ಅನಾಲಿಸಿಸ್ ಮಾಡಿ ನೋಡಿದರೆ ನಿಮಗೆ ಹೊಗೆಯಲ್ಲಿ ಎಷ್ಟು ವಿಷದ ಅಂಶ ಇದೆ ಅಂತ ತಿಳಿದು ಬರ್ತದೆ. ಹಾಗೆಯೇ ಮಣ್ಣು, ನಾವು ಎಲ್ಲ ಕೃಷಿಯ ಇದನ್ನು ಬೆಳೆಸುವ ಮಣ್ಣಿದೆ ಅಲ್ವಾ, ಆ ಮಣ್ಣಲ್ಲಿ ಸಮೇತ ಕಲುಷಿತ ಸೇರಿಕೊಂಡಿದೆ. ಅದು ಹೇಗಂತ ಹೇಳಿದರೆ, ಸ್ವಲ್ಪ ಮೊದಲಿಗೆ, ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಉದಾಹರಣೆಗೆ ಈಗ ಲೆಡ್ ಬ್ಯಾಟ್ರಿ ಅಂತ ಯೂಸ್ ಮಾಡ್ತೇವೆ, ಅದನ್ನು ಭೂಮಿಯನ್ನು ಕಲುಷಿತಗೊಳಿಸ್ತದೆ. ಹಾಗೆಯೇ ಮೊದಲು ಪೆಟ್ರೋಲ್ನಲ್ಲಿ ಲೆಡ್ ಅಂದರೆ ಸೀಸವನ್ನು ಸೇರಿಸ್ತಾ ಇದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ಈ ಎಂಜಿನ್ ಚೆನ್ನಾಗಿ ಸ್ಮೂತಾಗಿ ರನ್ ಆಗಲಿ ಅಂತ ಸೇರಿಸ್ತಾ ಇದ್ರು. ಆದರೆ ಅದು ಎಂಜಿನ್ ಕೆಲಸ ಮಾಡ್ತಾ ಇರುವಾಗ ಆ ಲೆಡ್ ಕಂಬಷನ್ ಜೊತೆ ಹಾಗೆ ಭೂಮಿಗೆ ಇಳಿದು ಬರ್ತಾ ಇತ್ತು. ಹಾಗೆ ಅದರಲ್ಲಿ ನಾವು ಕೃಷಿ ಮಾಡಿದರೆ, ಅದನ್ನು ನಾವು ಸೇವಿಸಿದರೆ ಅದರಿಂದಾಗಿ ನಮ್ಮ ರಕ್ತಕ್ಕೆ ಸೇರಿಕೊಂಡು ಅದು ಮೆದುಳಿನ ಕಾಯಿಲೆ ಕೊಡ್ತಾ ಇತ್ತಂತ ವರದಿಗಳು ತಿಳಿಸ್ತಾ ಇವೆ. ಇನ್ನು ಏನಂತ ಹೇಳಿದರೆ ಅತಿಯಾದ ಜನಸಂಖ್ಯೆಗೆ ನಾವು ಏನು ಮಾಡುವಾಗಿಲ್ಲ, ಯಾಕಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಭಾರತ ದೇಶದಲ್ಲಿ ಅಂತೂ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಆದ ಕಾರಣ ಪರಿಸರವು ಕೂಡ ನಾಶ ಆಗ್ತಾ ಇದೆ. ಆದರೆ ಜನಸಂಖ್ಯೆ ಜಾಸ್ತಿ ಆದಾಗೆ ಪರಿಸರ ನಾಶ ಆಗದಾಗೆ ನಾವು ಅದಕ್ಕೆ ಬೇಕಾದ ಕ್ರಮಗಳನ್ನು ಜರುಗಿಸ್ತಾ ಹೋಗಬೇಕು. ಇನ್ನೊಂದು ಇಂಧನದಲ್ಲಿ ವ್ಯತ್ಯಯ. ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಇಂಧನಗಳು ಸಿಗ್ತಾ ಇಲ್ಲ. ಕೆಲವರಿಗೆ ಒಳ್ಳೆಯ ಇಂಧನ ಸಿಕ್ಕಿದ್ರಿಂದ ಕೆಲವರಿಗೆ ಅದೇ ರೀತಿ ಇಂಧನ ಸಿಗ್ತಾ ಇಲ್ಲ. ಇನ್ನೊಂದು ಹವಾಮಾನ ವೈಪರೀತ್ಯ. ಆಗ ನಾನು ಹೇಳಿದ್ದು ಹವಾಮಾನ ಬದಲಾವಣೆ, ಇದು ವೈಪರೀತ್ಯ ಏನಂತ ಹೇಳಿದರೆ ಈ ಬಿರುಗಾಳಿ ಬರೋದು, ಬೆಂಕಿಯಿಂದ ಕಾಡು ನಾಶ ಆಗೋದು, ಇದೆಲ್ಲ ಈ ರೀತಿಯೆಲ್ಲ ವಿಷಯಗಳು ಸೇರಿಕೊಂಡಿವೆ. ಇನ್ನೊಂದು ಶಬ್ದ ಮಾಲಿನ್ಯ. ನಿಮಗೆ ತಿಳಿದಿರುವಂತೆ ಈಗ ಒಂದು ಜಾಗದಲ್ಲಿ ಬೋರ್ವೆಲ್ ತೆಗಿತಾ ಇದ್ದಾರೆ ಅಂತಿದ್ದರೆ ಅದರಿಂದ ಬರುವ ವಿಪರೀತ ಶಬ್ದ ಇದೆ ಅಲ್ವಾ, ಆಗ ನಿಮಗೆ ಅಲ್ಲಿಂದ ಎದ್ದು ಹೋಗುವಂತ ಅನ್ನಿಸುವಾಗ ಅದು ಶಬ್ದ ಇರ್ತದೆ. ಅದನ್ನೇ ಹೇಳೋದು ದೀರ್ಘಕಾಲದ ಒತ್ತಡ. ಅದೇ ಥರದ ದೀರ್ಘಕಾಲದ ಒತ್ತಡ ಇದ್ದರೆ ಆ ಮನುಷ್ಯನಿಗೆ ಆ ಜಾಗದಲ್ಲಿ ಇರುವುದೇ ಬೇಡ ಅಂತ ಅನಿಸ್ತದೆ. ಅದರಿಂದಾಗಿ ಮಾನಸಿಕ ಕಾಯಿಲೆ ಬರ್ತದಂತೆ. ಈಗ ಮನುಷ್ಯನಿಗೆ ಬರುತ್ತಿರೋ ಮಾನಸಿಕ ಕಾಯಿಲೆಗಳು ಯಾವೆಲ್ಲ ಅಂತ ಕೆಲವನ್ನು ನಾನು ಈ ಕೆಳಗೆ ಹೇಳ್ತಾ ಹೋಗ್ತೇನೆ. ಒಂದು, ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಆತಂಕ, ಒಂಥರ ಮನಸ್ಸಿನಲ್ಲಿ ಯಾವಾಗ ಆತಂಕ, ಹೆದರಿಕೆ, ಮನುಷ್ಯನಿಗೆ ಆ ಥರ ಹೆದರಿಕೆ ಬರೋದು. ಮತ್ತೊಂದು ಬಿಹೇವಿಯರಲ್ ಆ್ಯಂಡ್ ಇಮೋಷನಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅದೇನಂತ ಹೇಳಿದರೆ ನಡವಳಿಕೆ ಮತ್ತು ಭಾವನಾತ್ಮಕವಾದ ಒಂದು
ನಡವಳಿಕೆ. ಅದು ಹೇಗೆ ಅಂತೇಳಿದರೆ ಅವರು ಒಂದು ಆಕ್ರಮಣಕಾರಿಯಾಗಿರ್ತಾರೆ ಅಥವಾ ಅವರಲ್ಲಿ ಆತ್ಮವಿಶ್ವಾಸ ಇರುವುದಿಲ್ಲ. ಆ ಥರದವ್ರು ಏನು ಮಾಡ್ತಾರೆ ಅಂತೇಳಿದರೆ, ಉದಾಹರಣೆಗೆ ನಾವೀಗ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಏನಂತ ಹೇಳಿದರೆ, ತಂದೆಯನ್ನು ಮಗ ಕೊಂದ ಅಂತ. ಯಾಕೆ ಅಂತೇಳಿದರೆ ಅವನಿಗೆ ಸೆಲ್ ಫೋನ್ ಕೊಡಲಿಲ್ಲ ಅಂತ ಹೇಳುವ ವಿಷಯಕ್ಕೆ ಕೊಂದ ಅಂತ. ಇದು ರಿಯಲಿ ಒಂದು ಒಂದು ಬಹಳ ಕಳವಳಕಾರಿಯಾದಂಥ ಒಂದು ವಿಷಯ. ಹಾಗೆ ಇನ್ನೊಂದು ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದರಲ್ಲಿ ಈ ಡಿಸಾರ್ಡರ್ಲಿ ಹೇಗೆ ಅಂತ ಹೇಳಿದರೆ, ಅವರೊಂದು ಹೈ ಮೂಡಲ್ಲಿ ಇರ್ತಾರೆ ಅಥವಾ ತುಂಬ ಲೋ ಮೂಡಲ್ಲಿ ಇರ್ತಾರೆ, ಕಾನ್ಸ್ಟೆಂಟ್ ಮೂಡಲ್ಲಿ ಇರೋದಿಲ್ಲ. ಅದೊಂದು ರೀತಿಯ ಡಿಸಾರ್ಡರ್. ಇನ್ನೊಂದು ರೀತಿಯ ಡಿಸಾರ್ಡರ್ ಅಂದರೆ ಡಿಪ್ರೆಷನ್. ಯಾವಾಗ ನೋಡಿದರೂ ಲೋ ಮೂಡು, ಲೋ ಇಂಟ್ರೆಸ್ಟ್, ಯಾವಾಗ ನೋಡಿದರೂ ಬೇಸರದ ಇದರಲ್ಲಿ ಇರುವಂಥ ಒಂದು ಪರಿಸ್ಥಿತಿ. ಇನ್ನೊಂದು ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದರಲ್ಲಿ ಏನಂತ ಹೇಳಿದರೆ, ಒಂದು ಸನ್ಯಾಸಿ ಥರ ಎಲ್ಲವನ್ನು ಬಿಟ್ಟು ಕೂತಾಗಿ, ಅಂದರೆ ಅವನಿಗೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಅವನ ಅಥವಾ ಅವಳ ನಡವಳಿಕೆ ಇರ್ತದೆ. ಇನ್ನೊಂದು ಏನಂತ ಹೇಳಿದರೆ ಪ್ಯಾರನೋಯ ಅಂತ ಹೇಳಿದರೆ ಯಾರನ್ನು ನಂಬಲಿಕ್ಕಿಲ್ಲ, ಎಲ್ಲರ ಬಗ್ಗೆ ಒಂದು ಮಿಸ್ಟ್ರಸ್ಟ್. ಇನ್ನೊಂದು ಅತಿ ಮುಖ್ಯವಾದ ಡಿಸಾರ್ಡರ್ ಏನಂತ ಹೇಳಿದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳಿದರೆ ಏನು ಗೊತ್ತಾ, ಒಬ್ಬ ಈಗ ಕೈ ತೊಳಿತಾ ಇದ್ದರೆ ಅವನಿಗೆ ಎಷ್ಟು ಸಲ ಕೈ ತೊಳೆದ್ರೂ ಸಾಕಾಗೋದಿಲ್ಲ. ಎಷ್ಟರವರೆಗೆ ಅಂತ ಹೇಳಿದರೆ ಅವನ ಕೈಯಲ್ಲಿ ಸಿಪ್ಪೆ ಇದ್ದರೂ ಅವನಿಗೆ ಇನ್ನೂ ನನ್ನ ಕೈ ಕ್ಲೀನ್ ಆಗಲಿಲ್ಲ ಅಂತ ಅನಿಸ್ತದೆ. ಸೊ ಇಷ್ಟೆಲ್ಲ ಹೇಗೆ ಸುಮ್ಮನೆ ಜನ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರಾ? ಅದೆಲ್ಲ ಅಲ್ಲ. ಅದಕ್ಕೆ ಎಲ್ಲದಕ್ಕೂ ಸರಿಯಾಗಿ ಅಧ್ಯಯನ ಮಾಡಿ ವರದಿಗಳು ಸಿಗ್ತಾ ಇವೆ. ನೀವು ನೋಡ್ಬೋದು, ಈಗ ಇಂಟರ್ನೆಟ್ಟಲ್ಲಿ ಹಾಕಿದರೆ ಇದೆಲ್ಲ ವರದಿಗಳು ಬರ್ತದೆ. ಯುನೈಟೆಡ್ ನೇಷನ್ ಮೂಲಕ ಸಮೇತ ವರದಿಗಳು ಬಂದಿವೆ. ಉದಾಹರಣೆಗೆ ಅಮೆರಿಕದ ಫಿಲಾಡೆಲ್ಫಿಯಾದಲ್ಲಿ ಒಂದು ಸ್ಟಡಿ ಮಾಡಿದ್ರಂತೆ. ಅದು ಏನಂದರೆ ಒಂದು 500 ಖಾಲಿ ಜಾಗದಲ್ಲಿ ಮರ ನೆಟ್ಟು ಎಷ್ಟೋ ಸಮಯ ಆದಮೇಲೆ ಅಲ್ಲಿ ಸುತ್ತಮುತ್ತ ಇರುವ ಜನರಿಗೆ ಒಂದು ಸರ್ವೆ ಮಾಡಿದ್ರಂತೆ. ಸರ್ವೆ ಮಾಡಿ ಕೇಳಿದ್ರಂತೆ, ನಿಮಗೆ ಈಗ ಹೇಗೆ ಅನಿಸ್ತದೆ ಅಂತ. ಅದಕ್ಕೆ ಅಲ್ಲಿನ ಜನ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಮಗೀಗ ತುಂಬ ಸುರಕ್ಷತೆ ಆಗ್ತಾ ಇದೆ, ಪ್ಲಸ್ ನಮಗೆ ಎಲ್ಲ ನಮ್ಮ ನೆರೆಹೊರೆಯವರಲ್ಲಿ ಜಾಸ್ತಿ ಒಡನಾಟ ಪ್ರಾರಂಭವಾಗಿದೆ ಇದರಿಂದಾಗಿ ಅಂತ, ನಮಗೆಲ್ಲ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ರಂತೆ. ಇನ್ನೊಂದು ಅದೇ ರೀತಿಯ ಅಧ್ಯಯನ ಜರ್ಮನಿಯಲ್ಲಿ ಮಾಡಿದರು, ಜರ್ಮನಿಯ ಬರ್ಲಿನಲ್ಲಿ. ಅದೇನಂತ ಹೇಳಿದರೆ, ಒಂದು 19 ಜನ 18ರಿಂದ 27 ವರ್ಷ ಪ್ರಾಯದವರು ಯುವಕರು, ಅವರಿಗೆ ಮಾನಸಿಕ ಕಾಯಿಲೆ ಇತ್ತಂತೆ. ಆ ಮಾನಸಿಕ ಕಾಯಿಲೆ ಇದ್ದವರಿಗೆ ಒಂದು ನೇಚರ್ ಥೆರಪಿ ಅಂತ ಹೇಳೋದನ್ನು ಒಂದು 5 ವಾರಗಳವರೆಗೆ ಪ್ರತಿ ವಾರ 2-3 ಸೆಷನ್ಸಲ್ಲಿ ಮಾಡಿದ್ರಂತೆ. ಅದರಿಂದಾಗಿ ಅವರಿಗೆ ಮಾನಸಿಕ ಕಾಯಿಲೆ ತುಂಬ ಕಡಿಮೆ ಆಯಿತಂತೆ. ಇನ್ನೊಂದೇನಂತ ಹೇಳಿದರೆ, ಈ ಯುನೈಟೆಡ್ ಕಿಂಗ್ಡಮ್ UK ಲಂಡನ್ ಸಿಟಿಯಿಂದ ಬಂದಿರುವಂಥ ಒಂದು ಅಧ್ಯಯನದ ಪ್ರಕಾರ, ಅಲ್ಲಿ ಈ ವಾಹನದ ಹೊಗೆಗೆ ಯಾರು ಜಾಸ್ತಿ ಎಕ್ಸ್ಪೋಜರ್ ಆಗಿದ್ದರ ಅವರಲ್ಲಿ ಮಾನಸಿಕ ಕಾಯಿಲೆ ಭಾರಿ ಜಾಸ್ತಿ ಇತ್ತಂತೆ. ಅಂದರೆ ವಾಹನದ ಹೊರಸೂಸುವಿಕೆಯಲ್ಲಿ ನೈಟ್ರೋಜನ್ ಆಕ್ಸೈಡ್ ಇಂತೆಲ್ಲ ಅಂಶಗಳಿರ್ತದೆ, ಪ್ಲಸ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳೋದಿರ್ತದೆ. ಅದು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಮ್ಮ ಶ್ವಾಸಕೋಶದಿಂದ ಅದು ಮತ್ತು ಬ್ಲಡ್ ಸ್ಟ್ರೀಮಿಗೆ ಹೋಗಿ ತಲೆಗೆ ಹೋಗಿ ಆ ಥರದ ಕಾಯಿಲೆಗಳು ಬರ್ತವೆ. ಇನ್ನೊಂದು ಏನಂತ ಹೇಳಿದರೆ, ಅಮೆರಿಕದ ಗ್ರೀನ್ಲ್ಯಾಂಡ್ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿತ್ತು. ಟ್ರಂಪ್ ಅವರು ಅದನ್ನು ವಶಪಡಿಸಲಿಕ್ಕೆ ಹೋಗಿದ್ದರು. ಗ್ರೀನ್ಲ್ಯಾಂಡ್ ಅಂತ ಹೇಳೋದು ಆರ್ಕಿಟಿಕ್ ರೀಜನಲ್ಲಿದೆ. ಆ ಗ್ರೀನ್ಲ್ಯಾಂಡಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಹೇಳಿದ ಕಾರಣ ಜನರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಆದರೆ ಅದು ಮೂಲ ಕಾರಣ ಅಲ್ಲ. ಮೂಲ ಕಾರಣ ಏನಂದರೆ ಐಸ್ ಮೆಲ್ಟ್ ಆಗ್ತಾ ಉಂಟಂತೆ. ಐಸ್ ಮೆಲ್ಟ್ ಆಗೋದರಿಂದಾಗಿ ಅಲ್ಲಿನ ಜನರಿಗೆ ಆತಂಕ ಶುರುವಾಗಿದೆ ಅಂತೇಳಿ, ಅಯ್ಯೋ ನನ್ನ ಮನೆ ಮಠ ಎಲ್ಲ ಹೋಗ್ತಾ ಇದೆ, ನನ್ನ ಕಲ್ಚರೇ ಹೋಗ್ತಾ ಇದೆ ಅಂತೇಳಿ ಹೆದರಿಕೆಯಾಗಿ ಅಲ್ಲಿ ಸೊಲಸ್ಟಾಲ್ಜಿಯಾ ಅಂತ ಹೇಳುವ ಒಂದು ಕಾಯಿಲೆ ಪ್ರಾರಂಭ ಆಗಿದೆ ಅಂತ. ಅದೇನಂತ ಹೇಳಿದರೆ, ಅವರು ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ ಹೋಗ್ತಾ ಇದ್ದಾರಂತೆ. ಅದು ಒಂದು ಅದರ ವೈಪರೀತ್ಯ ಅಂತಲೇ ಹೇಳಬಹುದು. ಇನ್ನೊಂದು ನಮ್ಮದೇ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ 2018ರ ಒಂದು ಅಧ್ಯಯನದ ಪ್ರಕಾರ ಭಯಂಕರವಾದ ನೆರೆ ಬಂದ ಕಾರಣ, ಆ ನೆರೆಯಿಂದಾಗಿ ಜನರನ್ನು ಸರ್ವೆ ಮಾಡಿದಾಗ 70% ಜನ ಅವರಿಗೆ ಭಯಂಕರ ಭಯದ ಆತಂಕ ಅಲ್ಲಿತ್ತಂತೆ. ಆಮೇಲೆ ಅದಾಗಿ ಕೆಲವು ವಾರಗಳವರೆಗೆ ಮತ್ತೆ ಅಧ್ಯಯನ ಮಾಡಿದಾಗ ಒಂದು 30% ಜನ ಅದೇ ರೀತಿಯ ಭಯದಲ್ಲಿ ಬದುಕ್ತಾ ಇದ್ದರಂತೆ. ಅಷ್ಟು ಮಾತ್ರ ಅಲ್ಲ, ಅದು ಎಷ್ಟೋ ಸಮಯ ಕಳೆದ ಮೇಲೆ ಅವರನ್ನು ಅಧ್ಯಯನ ಮಾಡಿದಾಗ ತಿಳಿದು ಬಂತು ಏನಂತ ಹೇಳಿದರೆ, ಅವರಿಗೆ ಅವರ ಆಸ್ತಿ ನಾಶ, ಸರಿಯಾದ ನೀರು ಕುಡಿಲಿಕ್ಕೆ ಸಿಗದೇ ಇರುವ ಕಾರಣ ಮತ್ತು ಅವರಲ್ಲಿ ಭಯ ಆತಂಕ ಇತ್ತಂತೆ. ಇವಿಷ್ಟೆಲ್ಲ ಈ ಪರಿಸರ ನಾಶ, ಅದಕ್ಕೆ ಬೇಕಾದ ಸರಿಯಾದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಲಿವಿಂಗ್ ಸ್ಟ್ರಾಟಜಿಯನ್ನು ಹಾಕ್ಕೊಂಡ್ರೆ ನಾವು ಖಂಡಿತ ಈ ಕಷ್ಟಗಳಿಂದ ಹೊರಗೆ ಬರ್ಬೋದು. ಅದಕ್ಕಾಗಿ ಓವರಾಲ್ ಈಗ ಅಂದರೆ ಇನ್ನು ಸಮ್ಮರಿ ನಾನು ಹೇಳಬೇಕಂತಿದ್ರೆ, ನಾವು ಇದನ್ನು ಸರಿಪಡಿಸ್ಕೊಳ್ಬೋದಾ ಅಂತ. ಖಂಡಿತವಾಗಿಯೂ ನಾವು ಸರಿಪಡಿಸ್ಕೊಳ್ಬೋದು. ಅದು ಹೇಗೆ ಅಂತ ಹೇಳಿದರೆ, ಯಾವುದನ್ನು ಸರಿಪಡಿಸ್ಕೊಳ್ಬೋದು, ನಾವು ಪರಿಸರವನ್ನು ಪಡಿಸ್ಕೊಂಡ್ರೆ
ನಮಗೆ ಬರುವ ಕಾಯಿಲೆ ಸಮೇತ ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಅದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಉದಾಹರಣೆಗೆ ನಾವು ನೇಚರ್ ಪ್ರಕೃತಿ ಜೊತೆ ಕನೆಕ್ಟ್ ಮಾಡಿಕೊಂಡ್ರೆ ಅದರಿಂದಾಗಿ ನಮಗೆ ತುಂಬ ಲಾಭದಾಯಕವಾಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಕೃತಿ ಜೊತೆ ಕನೆಕ್ಟ್ ಮಾಡಿದವರಿಗೆ ಆ ಮಾನಸಿಕ ಕಾಯಿಲೆ ಹೋಗಿದೆ ಅಂತ ಹೇಳ್ತಾರೆ. ಹಾಗೆ ನೇಚರ್ ಜೊತೆ ಕನೆಕ್ಷನ್ ಮಾಡಿಕೊಳ್ಳೋದು. ಇನ್ನೊಂದು ಬ್ಲೂ ಸ್ಪೇಸಸ್, ಅಂದರೆ ಈ ಜನರಿಗೆ ಎಲ್ಲೆಲ್ಲೆಲ್ಲ ನೀರು ಇದೆಯಾ ಆ ನೀರಿನ ಜಾಗದಲ್ಲೆಲ್ಲ ಕೂತ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ. ಹಾಗಿರುವಾಗ ನಮ್ಮಲ್ಲಿ ಎಷ್ಟೋ ಜಾಗದಲ್ಲಿ ಈಗ ಕುಡಿಲಿಕ್ಕೆ ನೀರಿಲ್ಲ. ಅಂಥ ಸಮಯದಲ್ಲಿ ನಾವು ರೋಟ್ರಿ ಕ್ಲಬ್ಬಿನವರೆಲ್ಲ ಸೇರಿಕೊಂಡು ಈ ಜಲವನ್ನೆಲ್ಲ ಅಂದರೆ ಕೆರೆಗಳನ್ನೆಲ್ಲ ಅಭಿವೃದ್ಧಿಪಡಿಸಿದರೆ, ಅದರ ಸುತ್ತಮುತ್ತ ಇರುವ ಗ್ರೀನ್ ಸ್ಪೇಸ್ ಮಾಡಿದರೆ, ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಮಾಡಿದರೆ ಅದರಿಂದಾಗಿಯೂ ಕೂಡ ಜನರಿಗೆ ಖಂಡಿತ ನೆಮ್ಮದಿ ಸಿಗ್ತದೆ. ಇನ್ನೊಂದೇನಂತ ಹೇಳಿದರೆ, ಇಂಥದ್ದೇ ಎಲ್ಲ ಆ್ಯಕ್ಟಿವಿಟೀಸ್ಗಳು, ಅಂದರೆ ಎನ್ವೈರ್ಮೆಂಟಲ್, ಅಂದರೆ ಟ್ರೀ ಪ್ಲ್ಯಾಂಟೇಷನ್ ಎಲ್ಲ ಮಾಡ್ತೇವಲ್ಲ ನಾವು. ಪ್ರತಿ ವರ್ಷ ರೋಟ್ರಿಯಿಂದ ನಾವು ಏನಂತೇವೆ ವನ ಮಹೋತ್ಸವ ಆಚರಿಸ್ತೇವೆ. ಆದರೆ ಅದನ್ನು ಬರೀ ಒಂದು ಫೋಟೋ ಆಪರ್ಚುನಿಟಿಯಾಗಿ ಮಾಡದೆ, ಪ್ರತಿ ವರ್ಷ ನಾವು ಅದನ್ನು ಎಷ್ಟು ಮರ ನೆಟ್ಟಿದ್ದೇವೆ, ಹೇಗೆ ನೆಟ್ಟಿದ್ದೇವೆ, ಅದು ಎಷ್ಟು ಪ್ರತಿ ವರ್ಷ ಬೆಳೆದಿದೆ, ಅದನ್ನು ಪ್ರತಿ ವರ್ಷ ನೀರು ಹಾಕಿ ಸಾಕಿದರೆ, ಮತ್ತು ವೈವಿಧ್ಯ ಅಂದರೆ ಒಂಥರ ಬಯೋಡೈವರ್ಸಿಟಿ ಥರ ಬೇರೆ ಬೇರೆ ರೀತಿಯ ಮರಗಳನ್ನು ನೆಟ್ಟರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಸಮೇತ ಅದರಿಂದ ಖಂಡಿತ ಒಳ್ಳೆಯದಾಗ್ತದೆ. ಹೀಗೆ ಹೇಳ್ತಾ ನನಗೆ ಈ ಒಂದು ವಿಷಯದ ಬಗ್ಗೆ, ಅಂದರೆ ಈ ಎರಡು ವಿಷಯಗಳನ್ನು ಸಂಪರ್ಕಿಸಿ ಮಾತಾಡುವ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ರೋಟ್ರಿ ಬೆಳ್ಮನ್ನವರಿಗೂ ಧನ್ಯವಾದ ಹೇಳ್ತೇನೆ.